ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ವಿಕ್ ಆಗುವಂತ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಆದ್ರೆ ಈ ಬ್ರೇಕ್ಫಾಸ್ಟ್ ಅಲ್ಲಿ ಬೇಕಿಂಗ್ ಸೋಡಾ ಆಗಲಿ ಅಡಿಗೆ ಸೋಡಾ ಆಗಲಿ ಯಾವುದು ಯೂಸ್ ಮಾಡ್ದಂಗೆ ಇನ್ಸ್ಟೆಂಟ್ ಆಗಿ ಮತ್ತೆ ರುಚಿಯಾಗಿ ಸಾಫ್ಟ್ ಆಗಿ ಈ ಬ್ರೇಕ್ಫಾಸ್ಟ್ ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿರುತ್ತೆ, ಮಾಡೋದು ಅಷ್ಟೇ ತುಂಬಾ ಸುಲಭ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡಕ್ ಮುಂಚೆ ನೀವು ಇನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ನ ಕ್ಲಿಕ್ ಮಾಡೋದ್ರಿಂದ ಈ ರೀತಿ ಹೊಸ ವಿಡಿಯೋಗಳು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಟಿಫಿಕೇಶನ್ ಬರುತ್ತೆ, ಒಂದು ವಿಡಿಯೋನೂ ಮಿಸ್ ಆಗಲ್ಲ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೌಲ್ಗೆ 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ರೆಡಿಮೇಡ್ ಅಕ್ಕಿ ಹಿಟ್ಟೆ ತಗೊಂಡಿದ್ದೀನಿ 1.5 ಕಪ್ ಅಷ್ಟು. ನೆಕ್ಸ್ಟ್ ಅರ್ಧ ಕಪ್ ಅಷ್ಟು ಚಿರೋಟಿ ರವೆ ಹಾಕೊಳ್ಳೋಣ. ಈ ಸಣ್ಣ ರವೆ ಬರುತ್ತಲ್ಲ ಅದು. ಜೊತೆಗೆ ಒಂದು ಅರ್ಧ ಕಪ್ ಅಷ್ಟು ಹುಳಿ ಮೊಸರು ಹಾಕೊಳ್ಳೋಣ. ಇದರಲ್ಲಿ ಅಡಿಗೆ ಸೋಡಾ ಆಗಲಿ ಅಥವಾ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಿಲ್ಲಲ್ಲ, ಅದಕ್ಕೆ ಹುಳಿ ಮೊಸರು ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕ್ಬೇಕಾದ್ರೆ ಈ ರೀತಿ ಕೈಯಲ್ಲೇ ಪುಡಿ ಮಾಡಿ ಹಾಕೊಳ್ಳಿ. ಈಗ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡಾಗಿದೆ. ಈಗ ನೀರು ಹಾಕ್ಕೊಳ್ಳೋಣ. ನಾನಿವತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಅಷ್ಟು ಫಸ್ಟ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಾಗಿದೆ. ನೆಕ್ಸ್ಟ್ ಅದೇ ಕಪ್ ಅಳತೆಯಲ್ಲಿ ಇನ್ನೊಂದು ಕಪ್ ಅಷ್ಟು ನೀರು ಹಾಕೊಳ್ಳೋಣ. ಆದರೆ ಒಂದೇ ಸತಿ ಹಾಕೊಳ್ತಾ ಇಲ್ಲ, ಫಸ್ಟ್ ಅರ್ಧ ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಿರೋ ಅರ್ಧ ಕಪ್ನೂ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ಕಪ್ ಅಷ್ಟು ನೀರನ್ನ ಹಾಕಿ ಗಂಟಿಲ್ದಂಗೆ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಕಾಲ ಇದನ್ನ ನೆನೆಯಕ್ಕೆ ಬಿಡಬೇಕು. ಒಂದು 10 ನಿಮಿಷ ಆಗಿದೆ. ಚಿರೋಟಿ ರವೆ ಸ್ವಲ್ಪ ಹರಳಿರತ್ತಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈಗ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ನೀರಿನ ಅಳತೆ ಬಂದು 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟಿಗೆ ಅದೇ ಕಪ್ ಅಳತೆಯಲ್ಲಿ 2.5 ಕಪ್ ಅಷ್ಟು ನೀರು ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಕಪ್ ಆರ ತಗೋಬಹುದು, ಸಣ್ಣ ಕಪ್ ಆರ ತಗೋಬಹುದು. ಅಕ್ಕಿ ಹಿಟ್ಟು ತಗೊಳ್ತಿರಲ್ಲ ಅದೇ ಕಪ್ ಅಳತೆಲೆ ನೀರು ತಗೊಳ್ಳಿ. ಹದ ನೀವು ನೋಡ್ತಾ ಇರ್ಬೋದು, ರೀತಿ ತೆಳುನೇ ಇದೆ. ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿ ಇರಬೇಕು, ಹಾಗೇನೆ ನಾವು ಮಾಮೂಲಿ ದೋಸೆಗಿಂತ ಸ್ವಲ್ಪ ತೆಳುವಾಗಿರಬೇಕು. ಈ ಹದದಲ್ಲಿದೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕಪ್ಪಿನ ಅಳತೆ ಇಟ್ಕೊಳ್ಳಿ. ನೋಡಿ ಇಷ್ಟೇ. ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ. ನೆಕ್ಸ್ಟ್ ಈಗ ನಾವು ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತವಾನ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ತವಾ ಚೆನ್ನಾಗಿ ಕಾದಿದೆ. ಒಂದು ಸೌಟ್ ಅಷ್ಟು ಹಿಟ್ಟನ್ನ ತಗೊಂಡು ಈ ಥರ ದೋಸೆ ಹಾಕೊಳ್ಳೋಣ. ನಾವು ನೀರು ದೋಸೆ ಹಾಕೊಳ್ತೀವಲ್ಲ ಅದೇ ಥರನೇ, ಸ್ವಲ್ಪ ಇದು ಗಟ್ಟಿ ಇದೆ ಅಷ್ಟೇ. ನೋಡಿ ಈ ರೀತಿ ಹಾಕಾಗಿದೆ. ನಾನೊಂದು ಮೀಡಿಯಂ ಸೈಜ್ ದೋಸೆನೇ ಹಾಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿ ಇಟ್ಟು 1 ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು. ಈ ದೋಸೆ ಬೇಯಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ. 1 ನಿಮಿಷ ಆಗಿದೆ ನೋಡಿ, ಮೇಲಿನ ಹಿಟ್ಟಿನ ಕಲರ್ ಚೇಂಜ್ ಆಗಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕಿ ನಿಧಾನಕ್ಕೆ ತಿರುಗಿಸಾಕೊಳ್ಳೋಣ. ಎಷ್ಟು ಈಸಿಯಾಗಿ ಬಂದಿದೆ. ಹುಳಿ ಮೊಸರು ಹಾಕಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ನಾರ್ಮಲ್ ದೋಸೆ ತರನೇ ಬಂದಿದೆ. ತುಂಬಾ ಸಾಫ್ಟ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿ ಇಟ್ಟೆ ಬೇಯಿಸ್ಕೊಳ್ಬೇಕು. ತಟ್ಟೆ ಮುಚ್ಚಕ್ಕೆ ಹೋಗ್ಬೇಡಿ. 1 ರಿಂದ 1.5 ನಿಮಿಷ ಆಗಿದೆ. ಚೆನ್ನಾಗಿ ಬೆಂದಿದೆ, ನೀವೇ ನೋಡ್ತಾ ಇರ್ಬೋದು. ಇಷ್ಟೇ, ರೆಡಿ ಇದೆ. ನಾವು ಇದನ್ನ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಇನ್ನೊಂದು ದೋಸೆನ ಹಾಕಿ ತೋರಿಸ್ತೀನಿ. ಸ್ವಲ್ಪ ಬೇಕಿದ್ರೆ ಎಣ್ಣೆ ಹಚ್ಕೋಬಹುದು. ನಾನು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ತಿರೋದ್ರಿಂದ ಎಣ್ಣೆ ಹಾಕಿಲ್ಲ. ಈಗ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕೊಳ್ತಾ ಇದ್ದೀನಿ. ಮತ್ತೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿ ಇಟ್ಟು 1 ನಿಮಿಷದವರೆಗೂ ಬೇಯಕ್ಕೆ ಬಿಡೋಣ. ನಿಮಿಷ ಆಗಿದೆ ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಎಣ್ಣೆನೂ ತುಂಬ ಇಡ್ಸಲ್ಲ ಫ್ರೆಂಡ್ಸ್, ನೀವೇ ನೋಡ್ತಾ ಇರ್ಬೋದು. ಈಗ ನಿಧಾನಕ್ಕೆ ಇದನ್ನ ತಿರುಗಿಸಾಕೊಳ್ಳೋಣ. ತಿರುಗಿಸಾಕಿದ್ದು ಮತ್ತೆ ಇದೇ ರೀತಿ 1 ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು. ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ ಇದನ್ನು ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ದೋಸೆಗಳನ್ನು ಮಾಡ್ಕೋಬಹುದು. ಫಸ್ಟಿಂದ ಲಾಸ್ಟ್ ದೋಸೆವರೆಗೂ ಸುದ್ದ ಚೆನ್ನಾಗಿ ಬರುತ್ತೆ, ಅಂಟಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ವಿತಿನ್ 10 ಮಿನಿಟ್ಸ್ ಒಳಗೆ ರುಚಿಯಾದ ದೋಸೆ ಮಾಡೋದು ಅಂತ. ತುಂಬಾ ಸೂಪರ್ ಆಗಿ ಬಂದಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲಾ ದೋಸೆಗಳು ಅಷ್ಟು ಒಂದಿಕೊಂದು ಅಂಟೆ ಎಲ್ಲ ನೀವೇ ನೋಡ್ತಾ ಇರ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನ ನೀವು ಬ್ರೇಕ್ಫಾಸ್ಟಿಗಾಗ್ಲಿ, ಲಂಚ್ ಬಾಕ್ಸಿಗೆ ಅಥವಾ ರಾತ್ರಿ ಊಟಕ್ಕೂ ಸುತ್ತ ಮಾಡ್ಕೋಬಹುದು. ಮಸಾಲೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾನು ಇವತ್ತು ತೆಂಗಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.